ನೈನ್ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ರಾಜ್ಯ ಕಾಂಗ್ರೆಸ್ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ. ನಾಳೆ ಬಜೆಟ್ ಪೂರ್ವಭಾವಿ ಸಭೆ ಕಳೆದ್ರೆ ಡಿಕೆಶಿ ಮಾತ್ರ ದೆಹಲಿಗೆ ಹೋಗ್ತಾ ಇದ್ದಾರೆ. ಚುನಾವಣಾ ಸಭೆ ನೆಪದಲ್ಲಿ ತೆರಳುತ್ತಾ ಇದ್ದು ವರಿಷ್ಠರ ಭೇಟಿ ಸಾಧ್ಯತೆ ಇದೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ಆಪ್ತ ಶಾಸಕರು ನೇರವಾಗಿ ಮನವಿಯೊಂದನ್ನ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ಬಿಗ್ ನ್ಯೂಸ್ ನಲ್ಲಿ. ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಬೆಳಗ್ಗೆ 9:50 ವಿಮಾನದಲ್ಲಿ ಪ್ರಯಾಣವನ್ನ ಮಾಡಲಿದ್ದಾರೆ. ಕಳೆದ 3 ತಿಂಗಳಿನಿಂದ ಬೇರೆ ಬೇರೆ ನೆಪದಲ್ಲಿ ಡಿಕೆಶಿ ಅವರು ದೆಹಲಿಗೆ ಹೋಗ್ತಾನೆ ಇದ್ದಾರೆ. ಇದೀಗ ಅಸ್ಸಾಂ ವಿಧಾನಸಭಾ ಚುನಾವಣೆ ಸಿದ್ಧತೆ ಬಗ್ಗೆ ಉಸ್ತುವಾರಿ ಸಚಿವರಾಗಿರುವಂತಹ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಏನು ಆಹ್ವಾನ ಬಂದ ಹಿನ್ನೆಲೆಯಲ್ಲಿ ಡಿಕೆಶಿ ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಇದೇ ವೇಳೆ ರಾಜ್ಯ ರಾಜಕೀಯದಲ್ಲಿ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ನಾಳೆ ರಾತ್ರಿ ದೆಹಲಿಯಲ್ಲಿ ಡಿಕೆಶಿ ಅವರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇನ್ನು ಡಿಕೆಶಿ ಬನ ಫೆಬ್ರವರಿ 10 ಬಳಿಕ ಏನಾದ್ರೂ ಬೆಳವಣಿಗೆ ನಡೆಯಬಹುದು ಎಂಬ ನಿರೀಕ್ಷೆಯಲ್ಲಿದೆ. ಅಲ್ಲಿವರೆಗೆ ಯಾವುದೇ ಮಹತ್ವದ ನಿರ್ಧಾರ ಕೈಗೊಳ್ಳದಂತೆ ಡಿಕೆಶಿ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ವೇಳೆ ಡಿಕೆ ಶಿವಕುಮಾರ್ ದಿಲ್ಲಿ ಪ್ರಯಾಣ ಆಪ್ತರಿಗೆ ಕುತೂಹಲವನ್ನ ಮೂಡಿಸಿದೆ. ನಾಳೆ ಸಂಜೆ ಸಂಪನ್ಮೂಲ ಇಲಾಖೆ, ಬೆಂಗಳೂರು ಅಭಿವೃದ್ಧಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಬಜೆಟ್ ಪೂರ್ವಭಾವಿ ಸಭೆ ನಿಗದಿಯಾಗಿದೆ. ಆದರೆ ಸಿಎಂ ನೇತೃತ್ವದ ಸಭೆಗೂ ಸೆಡ್ಡು ಹೊಡೆದು ಈಗ ಡಿಕೆಶಿ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇಷ್ಟು ದಿನ ಪರೋಕ್ಷವಾಗಿ ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಂತಹ ಡಿಕೆಶಿ ಆಪ್ತರು ಇದೀಗ ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ. ಡಿಕೆಶಿಗೆ ಸಿಎಂ ಪಟ್ಟ ಬಿಟ್ಟು ಕೊಡುವಂತೆ ಈಗ ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ದಾರೆ. ಬಹಿರಂಗವಾಗಿಯೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮನವಿಯನ್ನ ಮಾಡಿದ್ದಾರೆ. ಡಿಕೆಶಿಗೆ ಸಿಎಂ ಸ್ಥಾನ ಕೊಡ್ಲೇಬೇಕು ಅನ್ನೋದು ನಮ್ಮ ಆಶಯ. ಸಿಎಂ ಸಿದ್ದರಾಮಯ್ಯನವರೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ, ಈಗ ಸಾಮಾಜಿಕ ನ್ಯಾಯದಂತೆಯೇ ನಡೆದುಕೊಳ್ಳಿ. 80ರಿಂದ 90 ಶಾಸಕರು ಶಿವಕುಮಾರ್ ಅವರಿಗೆ ಅವಕಾಶವನ್ನ ನೀಡಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸಿದ್ದೇವೆ. ಈಗ ನೀವು 7.5 ವರ್ಷ ರಾಜ್ಯಭಾರ ಮಾಡಿದ್ದೀರಿ, ಒಳ್ಳೆಯ ಹೆಸರನ್ನ ತಂದಿದ್ದೀರಿ. ಈಗ ನಮ್ಮ ನಾಯಕರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನ ಕೊಡಿ. ನಾನೊಬ್ಬ ಸಣ್ಣ ಶಾಸಕನಾಗಿ ಮನವಿಯನ್ನ ಮಾಡ್ತೇನೆ, ಗೊಂದಲ ಮಾಡಬೇಡಿ ಹೀಗಂತ ಇಕ್ಬಾಲ್ ಹುಸೇನ್ ಅವರು ಮಾಧ್ಯಮಗಳ ಮೂಲಕ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಈಗ ಶಾಸಕ ಬಾಲಕೃಷ್ಣ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿದ್ರೆ ಬದಲಾವಣೆ ಮಾಡದೆ ಸುಮ್ಮನಿರಲ್ಲ, ತೀರ್ಮಾನ ಮಾಡುವ ಸಂದರ್ಭದಲ್ಲಿ ತೀರ್ಮಾನ ಆಗತ್ತೆ. ಯತೀಂದ್ರ ಗೊಂದಲದ ಹೇಳಿಕೆಗಳನ್ನ ನೀಡಬಾರದು. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದನ್ನ ಮೊದಲು ನಿಲ್ಲಿಸಬೇಕು. ಅಂತವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಶೀಘ್ರವೇ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಿದೆ. ಸದ್ಯ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ ಚುನಾವಣೆಗಳು ಬರ್ತಾ ಇವೆ. ನಾವು ಕ್ಷೇತ್ರಕ್ಕೆ ಹೋದ್ರು ಜನರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಆಗತ್ತೋ ಇಲ್ವೋ ಅನ್ನೋದನ್ನ ಹೇಳಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಸಂದೇಶವನ್ನ ಕೊಟ್ಟು ಎಲ್ಲರ ಬಾಯನ್ನ ಮುಚ್ಚಿಸುವಂತಹ ಕೆಲಸ ಮಾಡಬೇಕಿದೆ. ಯತೀಂದ್ರ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಆದ್ರೂ ಒಮ್ಮೆ ಯೋಚಿಸಬೇಕು. ಇಂತಹ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ಲಿದೆ. ಹೀಗಾಗಿ ಡ್ಯಾಮೇಜ್ ಆಗುವಂತಹ ಹೇಳಿಕೆಯನ್ನ ನೀಡಬಾರದು ಹೀಗಂತ ನಯವಾಗಿ ಯತೀಂದ್ರಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಹಾಸನ ಸಮಾವೇಶದ ಯಶಸ್ಸಿನಿಂದ ದಳಪತಿಗೆ ಹೊಸ ಉತ್ಸಾಹ ಬಂದಿದೆ. ಹೀಗಾಗಿ ರಾಜ್ಯದ ಬೇರೆ ಬೇರೆ ಕಡೆ ಸಮಾವೇಶಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಈಗ ಬೆಂಗಳೂರು, ಉತ್ತರ ಕನ್ನಡ, ಕೋಲಾರ, ಮಂಡ್ಯ ಜಿಲ್ಲೆಗಳಲ್ಲಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಅದ್ದೂರಿ ಸಮಾವೇಶಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ ಅಂತ ಈಗ ಈ ಮೂಲಕ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಪಡಿಬೇಕು ಅಂತ ರಣತಂತ್ರವನ್ನ ರೂಪಿಸಿದೆ. ಮೈತ್ರಿಯಲ್ಲಿ ಹೆಚ್ಚು ಸ್ಥಾನ ಗಳಿಸುವ ಮೂಲಕ ರಾಜ್ಯದಲ್ಲಿ ಪಕ್ಷವನ್ನ ಬಲಪಡಿಸಬೇಕು ಎಂಬ ಗುರಿಯನ್ನ ಹೊಂದಲಾಗಿದೆ. ಈ ಸ್ಟ್ರಾಟಜಿಯ ಭಾಗವಾಗಿ ಹಲವು ಜಿಲ್ಲೆಗಳಲ್ಲಿ ಸಮಾವೇಶ ನಡೆಸೋಕೆ ನಿರ್ಧರಿಸಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಬಿಟ್ಟು ರಾಜಕಾರಣಕ್ಕೆ ವಾಪಸ್ ಬರ್ತಾರಾ ಎಂಬ ಪ್ರಶ್ನೆಗಳಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನ್ ಜಿಲ್ಲಾ ಪ್ರವಾಸದ ವೇಳೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈ ಸರ್ಕಾರದ ದುರಾಡಳಿತದ ಬಗ್ಗೆ ಜನ ಬೇಸತ್ತಿದ್ದಾರೆ. ರಾಜ್ಯದ ಚುಕ್ಕಾಣಿಯನ್ನ ಕುಮಾರನ್ನ ಹಿಡಿಬೇಕು ಅಂತ ಪ್ರಸ್ತಾಪವನ್ನ ಎಲ್ಲೇ ಹೋದ್ರೂ ಕೂಡ ಜನರು ಮಾಡ್ತಿದ್ದಾರೆ. ಇದಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ. 2028ಕ್ಕೆ ಕುಮಾರಸ್ವಾಮಿ ನೇತೃತ್ವದಲ್ಲೇ ಚುನಾವಣೆ ನಡೆಯಲಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದೊಂದಿಗೆ ರಾಜ್ಯ ಹಿತದೃಷ್ಟಿಯಿಂದ ನಾವು ಒಂದಾಗಿದ್ದೇವೆ. ರಾಜ್ಯದ ಜನರು ಕೂಡ ಅದಕ್ಕೆ ಪೂರಕವಾಗಿ ಸಹಿ ಹಾಕಿದ್ದಾರೆ. 19 ಲೋಕಸಭಾ ಸಂಸದರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಇಂದು ಕುಮಾರಣ್ಣ ಮುಂದೆ
ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಏನಾಗಬೇಕು, ರಾಜಕಾರಣಕ್ಕೆ ವಾಪಸ್ ಯಾವಾಗ ಬರ್ತಾರೆ, ಇದೆಲ್ಲವನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರು ಕಾಲ ಬಂದಾಗ ಕುಳಿತು ಚರ್ಚಿಸಿ ನಿರ್ಣಯವನ್ನ ಕೈಗೊಳ್ತಾರೆ, ಹೀಗಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಇದೇ ವೇಳೆ ನಮಗೆ 107 ಸೀಟ್ ಗೆದ್ರೆ ಅವರಿಗೆ ಹೇಗೆ ಸಿಎಂ ಸ್ಥಾನ ಬಿಟ್ಟು ಕೊಡಬೇಕು ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಹೇಳಿದ್ದಾರೆ. ಇದಕ್ಕೂ ನಿಖಿಲ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷಗಳಲ್ಲಿ ಶಿಸ್ತು ಪಾಲನಾ ಕಮಿಟಿ ಇರುತ್ತೆ, ಅಲ್ಲಿ ಪಕ್ಷದ ಅಶಿಸ್ತಿಗೆ ಕಾರಣರಾಗುವವರ ಬಗ್ಗೆ ಕ್ರಮವನ್ನ ಕೈಗೊಳ್ತಾರೆ, ಮುಂದಿನ ದಿನಗಳಲ್ಲಿ ಅವರಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ ಅಂತ ನಂಬಿದ್ದೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆಯ ಪ್ರಸ್ತಾಪ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನ ಟೀಕಿಸಿ ಈಗ ಸಂಸದ ತೇಜಸ್ವಿ ಸೂರ್ಯ ಅವರು ನೂತನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ರು. ಈಗ ಶಾಸಕ ರಾಮಮೂರ್ತಿ ಕೂಡ ಸಾಥನ್ನ ಕೊಟ್ಟಿದ್ರು. ಬೆಂಗಳೂರಿನ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ವೇಳೆ ಖಾಲಿ ಟ್ರಂಕ್ ಹಿಡಿದುಕೊಂಡು ಬಂದಿದ್ರು. ಇದು ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಯ ಪ್ರತೀಕವಾಗಿದೆ, ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಮೆಟ್ರೋಗೆ ನೀಡ್ತಾ ಇದ್ದಂತಹ ನೆರವನ್ನ ನಿಲ್ಲಿಸಿರುವುದು ದರ ಏರಿಕೆಗೆ ಕಾರಣವಾಗಿದೆ. ಸರ್ಕಾರವೇ ಹೇಳಿಕೊಂಡಂತೆ ಅವರ ಬಳಿ ಶಾಡೋ ಕ್ಯಾಶ್ ಸಪೋರ್ಟ್ ಕೊಡೋಕೆ ಹಣವಿಲ್ಲ, ಖಜಾನೆ ಖಾಲಿಯಾಗಿದೆ, ಮೆಟ್ರೋಗೆ ಹಣಕಾಸಿನ ನೆರವು ನೀಡೋಕೆ ದುಡ್ಡಿಲ್ಲ ಅಂತೀರಿ, ಇನ್ನೊಂದೆಡೆ ಕೋಟಿ ಕೋಟಿ ಖರ್ಚು ಮಾಡಿ ಟನಲ್ ಮಾಡ್ತೇವೆ ಅಂತೀರಾ. ರಾಜ್ಯದ ನಿಜವಾದ ಆರ್ಥಿಕ ಪರಿಸ್ಥಿತಿ ಏನೆಂಬುದು ಜನರಿಗೆ ತಿಳಿಬೇಕು. ರಾಜ್ಯದ ಹಣಕಾಸು ಪರಿಸ್ಥಿತಿ ಕುರಿತು ಶ್ವೇತಪತ್ರ ಹೊರಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೂಂಡಾಗಳಿಗೆ ಹೆದರಿಲ್ಲ, ಇದು ನನ್ನ ಏರಿಯಾ, ಜಯನಗರದಲ್ಲಿ ಹೆದರ್ತೇನಾ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಗುಡುಗಿದ್ದಾರೆ. ಬಳಿಕ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಶಾಸಕ ರಾಮಮೂರ್ತಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಂತಹ ಘಟನೆ ನಡೆದಿದೆ. ಪ್ರತಿಭಟನೆ ವೇಳೆ ಖಾಲಿ ಟ್ರಂಕ್ ಪ್ರದರ್ಶಿಸಿದ ಸಂಸದ ತೇಜಸ್ವಿ ಸೂರ್ಯರನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕುಟುಕಿದ್ದಾರೆ. ಕಳೆದ 12 ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಖಾಲಿ ಟ್ರಂಕ್ ಅನ್ನೇ ಸಂಸದ ತೇಜಸ್ವಿ ಸೂರ್ಯ ಅವರು ಹಿಡಿದಿದ್ದಾರೆ. ಮೆಟ್ರೋ ನಮ್ಮ ಯೋಜನೆ ಅಂತ ಪ್ರಚಾರ ಪಡಿತಾ ಇರುವುದು ಯಾರು? ಮೆಟ್ರೋ ರಾಜ್ಯ ಸರ್ಕಾರದ್ದಲ್ಲ, ನಮ್ಮ ಕೊಡುಗೆ ಅಂತ ಪ್ರಚಾರ ಪಡಿತಾ ಇದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದು ಅವರೇ ತೀರ್ಮಾನ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಲಿ. ಕರ್ನಾಟಕದ 4.5 ರಿಂದ 5 ಲಕ್ಷ ಕೋಟಿ ತೆರಿಗೆ ಹಣವನ್ನ ಲೂಟಿ ಮಾಡಿಕೊಂಡು ಹೋಗ್ತಾ ಇರುವುದನ್ನ ತೋರಿಸೋಕೆ ಅವರು ಖಾಲಿ ಟ್ರಂಕ್ ಅನ್ನ ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಿಂದ ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಕೊಡುಗೆ ಪಟ್ಟಿಯನ್ನ ಹೇಳಿ. ಈಗ ಬೆಂಗಳೂರಿಗೆ ಅವರ ಕೊಡುಗೆ ಖಾಲಿ ಡಬ್ಬ ಅಂತ ತೇಜಸ್ವಿ ಸೂರ್ಯ ಅವರು ತೋರಿಸ್ತಾ ಇರೋದನ್ನ ಮಾಧ್ಯಮಗಳು ಚೆನ್ನಾಗಿ ತೋರಿಸಿ ಅಂತ ಡಿಕೆ ಸುರೇಶ್ ಅವರು ಸಖತ್ತಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕೆಲ ಶಾಸಕರ ಭತ್ತೆ ಬಾಡಿಗೆ ಹೆಚ್ಚಳ ವಿಚಾರ ಭಾರಿ ವಿವಾದಕ್ಕೀಡಾಗಿದೆ. ಈ ಬಗ್ಗೆ ಮಂಜು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದೊಂದು ರೀತಿ ಓಲೈಕೆಯ ಕಾರಣವಾಗಿದೆ, ಅವರ ಪರವಾಗಿ ನಿಲ್ಲಬೇಕು ಎಂಬ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಇದು ಜನರ ದುಡ್ಡು ದುರುಪಯೋಗ ಮಾಡೋದು ಒಳ್ಳೆಯದಲ್ಲ, ಜನರ ಶಾಪ ತಟ್ಟಲಿದೆ. ಇದು ಜನರ ಸರ್ಕಾರ, ಶಾಸಕರನ್ನ ಓಲೈಸುವ ಸರ್ಕಾರ ಅಲ್ಲ. ನಾನು ಕೂಡ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಮಂತ್ರಿಯಾಗಿದ್ದೆ. ಆ ಸಿದ್ದರಾಮಯ್ಯನವರೇ ಬೇರೆ, ಈ ಸಿದ್ದರಾಮಯ್ಯನವರೇ ಬೇರೆ. ಹಣಕಾಸು ಮಂತ್ರಿಯಾಗಿ ಓಲೈಕೆ ಮಾಡ್ತಾ ಇದ್ದಾರೆ. ತಕ್ಷಣವೇ ಭತ್ತೆ ಹೆಚ್ಚಳ ಹಿಂಪಡಿಬೇಕು ಅಂತ ಮಂಜು ಅವರು ಆಗ್ರಹಿಸಿದ್ದಾರೆ. ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಪಕ್ಷಪಾತ ಮಾಡಿದ ಆರೋಪದ ಮೇಲೆ ಈಗ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಸಿದ್ಧತೆಯನ್ನ ನಡೆಸಿವೆ ಅಂತ ವರದಿಯಾಗಿದೆ. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯ ವೇಳೆ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿ ಮಾತನಾಡೋಕೆ ಅವಕಾಶ ನೀಡಿಲ್ಲ ಎಂಬ ಆರೋಪದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ನರವಾಣೆ ಅಪ್ರಕಟಿತ ಪುಸ್ತಕದ ಆಯ್ದ ಭಾಗವನ್ನ ರಾಹುಲ್ ಓದೋಕೆ ಬಯಸಿದ್ರು. ಆದ್ರೆ ಸದನದ ನಿಯಮಾವಳಿಗಳನ್ನ ಉಲ್ಲೇಖಿಸಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅನುಮತಿಯನ್ನ ನಿರಾಕರಿಸಿದ್ರು. ಮರುದಿನವೂ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋಕೆ ಅವಕಾಶವನ್ನ ಕೊಟ್ಟಿಲ್ಲ. ಬೆದರಿಕೆಯಂತಹ ಘಟನೆ ಬಗ್ಗೆ ಮಾಹಿತಿ ಬಂದಿರೋದ್ರಿಂದ ಅಹಿತಕರ ಘಟನೆ ತಡೆಯೋಕೆ ಪ್ರಧಾನಿ ಸದನಕ್ಕೆ ಬರದಂತೆ ತಾವೇ ಹೇಳಿದ್ದಾಗಿ ಸ್ಪೀಕರ್ ಅವರು ಹೇಳಿದ್ರು. ಹೀಗಾಗಿ ಇಂದು ಕೂಡ ಕಲಾಪದ ಆರಂಭವಾಗ್ತಾ ಇದ್ದಂತೆ ಭಾರಿ ಗದ್ದಲ ಉಂಟಾಗಿತ್ತು. ಹೀಗಾಗಿ ಕಲಾಪ ಆರಂಭವಾದ 6 ನಿಮಿಷಕ್ಕೆ ಮುಂದೂಡಿಕೆಯನ್ನ ಮಾಡಲಾಯಿತು. ನೋಡಿದ್ರೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ನ್ಯೂಸ್. ಮತ್ತೆ ನಾಳೆ ಭೇಟಿಯಾಗೋಣ ನಾಳೆಯ ಬಿಗ್ ನ್ಯೂಸ್ ನಲ್ಲಿ.